रायबाग तालुक्यातील परमानंदवाडी येथील श्री स्वामी विवेकानंद शिक्षण संस्था, सुट्टी क्रॉस SVK इंग्रजी माध्यम शाळा, रामकृष्ण परमहंस पूर्व विद्यापीठ महाविद्यालय आणि BS सनदी पदवी महाविद्यालयाच्या वार्षिक स्नेहसंमेलनाला दीप प्रज्वलन करून डॉक्टर अभिनव ब्रह्मानंद स्वामीजींनी उद्घाटन केले। ते आपल्या भाषणात म्हणाले की आकस्मिक काळामध्ये आपल्याला साथ देणारी संपत्ती नसून आपल्या सद्गुणांमुळेच आत्मविश्वास निर्माण होतो। त्यामुळे शिक्षकांनी मुलांना केवळ पाठ्यक्रम शिकवू नये तर जीवनाचा खरा अर्थ समजावून द्यावा। विद्यार्थी जिथे जातील तिथे आनंदी आणि समाधानी असावेत। आरोग्य आणि आनंद असले की संपूर्ण समाज समृद्ध होतो असे ते म्हणाले। ಹಣದ ಬೆನ್ನ ಹತ್ತುತ್ತಾ ಇದ್ದೇವೆ। ನಿಜವಾಗಲೂ ನಮ್ಮನ್ನ ಕಷ್ಟಕಾಲದಲ್ಲಿ ನಮ್ಮನ್ನ ಕೈ ಹಿಡಿಯುವಂತದ್ದು, ನಮ್ಮ ಒಳಗೊಂದು ಆತ್ಮವಿಶ್ವಾಸವನ್ನ ತುಂಬುವಂತದ್ದು ಯಾವುದು ಅಂತಂದ್ರೆ ಹಣ ಅಲ್ಲ, ನಮ್ಮೊಳಗಿರತಕ್ಕಂತಹ ಸದ್ಗುಣಗಳು ನಮ್ಮೊಳಗ ಆತ್ಮವಿಶ್ವಾಸವನ್ನ ತುಂಬುತ್ತವೆ। ನಾನು ಎಲ್ಲ ಶಿಕ್ಷಕರಲ್ಲಿ ಮತ್ತು ಪಾಲಕರಲ್ಲಿ ಒಂದು ವಿನಂತಿ ಮಾಡ್ತೇನೆ, ನಮ್ಮ ಮಕ್ಕಳಲ್ಲಿ ಬರೀ ಪಠ್ಯ ವಿಷಯಗಳನ್ನ ಮಾತ್ರ ತುಂಬಲಿಕ್ಕೆ ಹೋಗಬೇಡಿ। ಮಕ್ಕಳಿಗೆ ಜೀವಂತಿಕೆಯ ಮಹತ್ವವನ್ನ ತಿಳಿಸಿಕೊಡ್ರಿ, ಜೀವನದ ಮಹತ್ವವನ್ನ ತಿಳಿಸಿಕೊಡ್ರಿ। ಮಕ್ಕಳು ಎಲ್ಲಿ ಹೋದರೂ ಆನಂದವಾಗಿರಬೇಕು, ಆರೋಗ್ಯಪೂರ್ಣರಾಗಿರಬೇಕು, ಹಾಗೆ ನಾವು ಬೆಳೆಸಬೇಕು। ನಮ್ಮ ಮಕ್ಕಳು ಆರೋಗ್ಯವಾಗಿದ್ರು, ಆನಂದವಾಗಿ ಇದ್ರು ಅಂತಂದ್ರೆ ಇಡೀ ನಮ್ಮ ಸಮಾಜವೇ ಆನಂದವಾಗಿರುತ್ತದೆ, ಅದು ಆರೋಗ್ಯಪೂರ್ಣವಾಗಿರುತ್ತದೆ ಅನ್ನುವಂತಹ ಒಂದು ಕಳಕಳಿಯನ್ನ ಇಲ್ಲಿ ವ್ಯಕ್ತಪಡಿಸ್ತಾ ಆತ್ಮೀಯ ಬಂಧುಗಳೇ, डॉक्टर रत्ना बाळपण्णवर म्हणाल्या की विद्यार्थ्यांमध्ये शिक्षक, कुटुंबातील सदस्य आणि समाजाबद्दल आदर असावा, तसेच त्यांना मराठी भाषा आणि संस्कृती यांचे महत्त्व शिकवावे। ನನ್ನ ಅನುಭವಕ್ಕೆ ತಕ್ಕಂತೆ ವಿಕಾರವನ್ನ ಕೊಡಿ ಅನ್ನುವಂಥದ್ದು ನನ್ನ ಆಶೆ। ಒಳ್ಳೆಯ ಮಾತುಗಳನ್ನ ಕಲಿಸಿ ಪ್ರೀತಿಸೋದನ್ನ ಅಂದ್ರೆ ಹುಡುಗ ಹುಡುಗಿ ಪ್ರೀತಿಸೋದಲ್ಲ, ಗುರುಗಳನ್ನ, ಹಿರಿಯರನ್ನ, ತಮಗಿಂತ ಕಿರಿಯರನ್ನೆಲ್ಲ ಪ್ರೀತಿಸಿ ಗೌರವಿಸುವಂತಹ ಗುಣಗಳನ್ನ ಅವರಿಗೆ ಕಲಿಸಿಕೊಡ್ರಿ। ಕನ್ನಡದ ಸಂಸ್ಕೃತಿ ಬಹಳ ಶ್ರೇಷ್ಠವಾದದ್ದು, ಆ ಸಂಸ್ಕೃತಿಯ ಸಾರವನ್ನೆಲ್ಲ ಮಕ್ಕಳ ಮನದಲ್ಲಿ ಬಿತ್ತಿ ಒಳ್ಳೆಯ ನಾಗರಿಕರನ್ನ, ನಾಳಿನ ನಾಗರಿಕನಾಗಿ ನಿಮ್ಮ ಮಕ್ಕಳನ್ನ ಮಾಡಿ ಎನ್ನುವಂತ ಒಂದೇ ಒಂದು ಮಾತನ್ನ ಹೇಳ್ತಾ ನನಗೆ संस्थेचे अध्यक्ष बसवराज सनदी म्हणाले की मुलांच्या उज्ज्वल भविष्यासाठी शिक्षक आणि तितकेच पालक हे जबाबदार आहेत। त्यांच्या शिक्षणाकडे आणि वर्तनाकडे लक्ष द्यावे। ಪಾಲಕರಿಗೆ ಒಂದು ವಿನಂತಿ ಮಾಡಿಕೊಳ್ಳೋದೇನೆಂದ್ರೆ, ತಾವು ತಮ್ಮ ಮಕ್ಕಳ ಭವಿಷ್ಯ ನಿರ್ಮಾಣ ಮಾಡಬೇಕಾದ್ರೆ ನೀವು ಶಾಲೆಗೆ ಮೇಲಿನ ಮೇಲೆ ಬರಬೇಕು। ಮಕ್ಕಳ ಒಂದು ವಿದ್ಯಾಭ್ಯಾಸದ ಬಗ್ಗೆ ಒಂದು ಅವ್ರ ಬಗ್ಗೆ ಮಾಸ್ತರ್ಗಳ ಬಗ್ಗೆ ಚರ್ಚೆ ಮಾಡಬೇಕು, ಇಲ್ಲ ಫೋನ್ ಮಾಡಬೇಕು। 15 ವರ್ಷಗಳ ನಮ್ಮ ಮಗ ಹಿಂಗಾಗ್ಯಾನಂತ ಒಬ್ರು ಯಾವ ಪಾಲಕರು ಫೋನ್, ನಮ್ಮಲ್ಲಿ ಒಂದು 10,000 ಜನ ಹುಡುಗರು ಕಲ್ತು ಹೋಗ್ಯಾರ, ಇಲ್ಲಿವರೆಗೆ ಒಬ್ಬರು ನಮ್ಮ ಮಗ ಹಿಂಗೆ ಸರಿ ಅಭ್ಯಾಸ ಮಾಡೋಲ್ಲ, ಮತ್ತೆ ಅಭ್ಯಾಸ ಮಾಡ್ತಾನಂತ ಹೇಳಂಗಿಲ್ಲ, ಇಲ್ಲೂ ಅಂತ ಹೇಳಂಗಿಲ್ಲ। ದಯವಿಟ್ಟು ಪಾಲಕರಲ್ಲಿ ಒಂದು ವಿನಂತಿ ಮಾಡ್ಕೊಳ್ಳೋದಂದ್ರೆ ಇದನ್ನ ಇನ್ನು ಮೇಲೆ ತಾವು ಈ ವಿಷಯದಲ್ಲಿ सहकारिसಬೇಕನ್ನೋ ಮಾತನ್ನ ಹೇಳಿ ಇವತ್ತಿನ ದಿವಸ विशेषವಾಗಿ विद्यार्थ्यांचे भविष्य केवळ गुणांवर अवलंबून नसते तर त्यांच्यातील संस्कार आणि मूल्येच त्यांचे जीवन घडवतात असे विचार तहसीलदार सुरेश मुंजे यांनी व्यक्त केले। ಮತ್ತೊಮ್ಮೆ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಶುಭಾಶಯಗಳನ್ನು ಕೋರುತ್ತಾ, ವ್ಯವಸ್ಥೆಯಲ್ಲಿ ಶಿಕ್ಷಣ ಈಗ ಏನಾಗಿದೆ ಅಂದ್ರೆ ಎಲ್ಲ ನಮ್ಮ ತಂದೆ ತಾಯಿಗಳ ಅದರ ಪಾಲಕರು ಏನ್ ನೋಡ್ತೀವಿ ಅಂದ್ರೆ ಮಕ್ಕಳು ಎಷ್ಟು ಮಾರ್ಕ್ಸ್ ತಗೊಂಡಿವಿ ಅಂತಕ್ಕಂಥದ್ದು ನೋಡ್ತೀವಿ। ಈ ಅಂಕಗಳು 90, 95, 100 ಅಂಕಗಳು ನಮ್ಮ ಜೀವನವನ್ನು ರೂಪಿಸಂಗಿಲ್ಲ। ನಾವೆಲ್ಲ ಪಾಲಕರ ಮೊದಲಿಂದ ತಲೆ ಹಾಕೋಬೇಕು। ನಾವು ಮಕ್ಕಳಿಗೆ ಕೊಡ್ತಕ್ಕಂಥ ಸಂಸ್ಕಾರ, ಮಕ್ಕಳು ಈ ಶಾಲೆಯಲ್ಲಿ ಕಲಿತಕ್ಕಂಥ ಏನು ಮೌಲ್ಯಗಳದಾವಲ್ಲ, ಅದು ಸಹಕಾರ ಆಗಿರಬಹುದು, ಪರಸ್ಪರ ಗೌರವ ಕೊಡ್ತಕ್ಕಂಥದ್ದಾಗಿರಬಹುದು, ಈ ಮೌಲ್ಯಗಳು ಜೀವನವನ್ನ ಮತ್ತು ವಿದ್ಯಾರ್ಥಿಯ ಭವಿಷ್ಯವನ್ನು ನಿರ್ಮಾಣ ಮಾಡ್ತಾವ ವಿನ ನಮ್ಮ ಶಾಲೆ ಫಸ್ಟ್ ಅದನ್ನ 90 ಮಾರ್ಕ್ಸ್ ತಗೊಳ್ಳೋಂಥದ್ದು ಯಾವುದೇ ಕಾರಣಕ್ಕೂ ಅವು ಜೀವನವನ್ನು ರೂಪಿಸಂಗಿಲ್ಲ। ಆ ರೀತಿಯ ಮೇಲೆ ಇನ್ನೊಬ್ಬ ಏನು ವಿದ್ಯಾರ್ಜನೆ ಮಾಡಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳು ನಾಡನ್ನು ಕಟ್ಟತಕ್ಕಂಥ, ಸಮಾಜವನ್ನು ಕಟ್ಟತಕ್ಕಂಥ, ದೇಶವನ್ನು ಕಟ್ಟತಕ್ಕಂಥ ಕಾರ್ಯದಲ್ಲಿ ತಮ್ಮನ್ನು ತಾವು ತೊಡಗಿಸಲಿ, ಈ ದೇಶಕ್ಕೆ ಬೆಳಕಾಗಲಿ ಅಂತ ಶುಭ ಹಾರೈಸುತ್ತಾ ಈ ಸಂಸ್ಥೆ ಉತ್ತರೋತ್ತರವಾಗಿ ಬೆಳೆಯಲಿ ಅಂತ ಶುಭ ಹಾರೈಸುತ್ತಾ यावेळी श्रीकृष्ण उपासक बापूसाहेब ताशेवाल, रायबाग आमदार दुर्योधन ऐहोळे, बाल साहित्यिक डॉक्टर लक्ष्मण चौरी, कसाब तालुका अध्यक्ष रवींद्र पाटील, भाजपा मंडळ अध्यक्ष श्रीधर मुळलगी यांच्यासह इतर मान्यवर उपस्थित होते। संजीव बॅकुडे, KMM मराठी, रायबाग।